ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಥಂಬ್ನೈಲ್ ಆ್ಯಂಡ್ ಟೈಟಲ್ ನೋಡಿರ್ತೀರಾ. ಇವತ್ತಿನ ವ್ಲಾಗ್ನಲ್ಲಿ ನಮ್ಮಮ್ಮ ಅವರು ಸೈಟ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಮನೆ ಕಟ್ಟೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತು JCBನ ಕರೆಸಿ ಸೈಟ್ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಹಾಗೆ ಪಿಲ್ಲರ್ ಹಾಕೋದಕ್ಕೆ ಕಾಲಮ್ ಸಹ ತೆಗಿಸ್ತಾ ಇದ್ದಾರೆ. ಇದು ಬಂದು 30-40 ಸೈಟ್ ಆಗಿದೆ. ಆದರೆ ಇವಾಗ ಮನೆ ಕಟ್ತಾ ಇರೋದು 20-30ಗೆ ಮನೆ ಕಟ್ತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲ ಪಾರ್ಕಿಂಗ್ ಥರ ಬಿಡೋಣ ಅಂತ ಸ್ಕೆಚ್ ಇದೆ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಲ್ವ, ನಾವು ಮೋರಿಗೆ ಆಲ್ರೆಡಿ ಚಪ್ಪಡಿ ಕಲ್ಲನ್ನ ಹಾಕ್ಸ್ಬಿಟ್ಟಿದ್ದೀವಿ. ಮನೆ ಕಟ್ಟೋ ಹಂತದಲ್ಲಿ ಮೋರಿಗೆ ಚಪ್ಪಡಿ ಕಲ್ಲು ಹಾಕ್ಸೋದು ಒಂದು ಲಾಸ್ಟ್ ಹಂತ. ಆದರೆ ನಾವು ಫಸ್ಟಲ್ಲೇ ಹಾಕ್ಸಿದ್ವಿ. ಯಾಕಪ್ಪ ಅಂತ ಅಂದರೆ ಮೋರಿಲಿ ಯಾವಾಗಲೂ ನೀರು ಹೋಗ್ತಾ ಇರುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ JCB ಕರೆಸ್ತೀವಿ. ಮತ್ತು ಮಣ್ಣಿನ ಕೆಲಸ ಎಲ್ಲ ಮಾಡಬೇಕಾದ್ರೆ ಮೋರಿಗೆ ಮಣ್ಣು ಬೀಳುತ್ತೆ ಅಲ್ವಾ, ಆವಾಗ ಮೋರಿ ಕಟ್ಕೊಳ್ಳುತ್ತೆ. ಅಲ್ಲಿ ಅಕ್ಕಪಕ್ಕದಲ್ಲಿರೋ ಮನೆಯವರು ನಮ್ಮ ಮನೆಯ ನೀರು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಬಂದು ಹೇಳ್ತಾರೆ ಅಂದ್ಬಿಟ್ಟು ಫಸ್ಟೇನೆ ಚಪ್ಪಡಿ ಕಲ್ಲು ಹಾಕಿಸ್ಬಿಟ್ವಿ. ಚಪ್ಪಡಿ ಕಲ್ಗೆ ಎಷ್ಟಾಯ್ತಪ್ಪ ಅಂತ ಅಂದರೆ ಒಂದು ಕಲ್ಗೆ 500 ರೂಪಾಯಿ ಆಯಿತು. 2x3 ಫೀಟ್ ಇದೆ. 2 ಅಡಿ ಮತ್ತು 3 ಅಡಿ ಇದೆ ಅಗಲ ಮತ್ತು ಉದ್ದ. ಟೋಟಲ್ ಆಗಿ ನಾವು 26 ಚಪ್ಪಡಿ ಕಲ್ಲನ್ನ ಹಾಕ್ಸಿದೀವಿ. ಆ್ಯಕ್ಚುಲಿ ನಮ್ಮದು ಮಧ್ಯದಲ್ಲಿದೆ ಸೈಟು. ಆ ಕಡೆ ಕಾರ್ನರ್ ಸೈಟು ಮತ್ತು ನಮ್ಮ ಪಕ್ಕದಲ್ಲಿರುವಂತಹ ಸೈಟು ಎರಡಕ್ಕೂ ನಾವು ಚಪ್ಪಡಿ ಕಲ್ಲು ಹಾಕ್ಸಿದ್ದೀವಿ. ಯಾಕಂದರೆ ಅಲ್ಲಿ ಮನೆ ಕಟ್ಟಿಲ್ಲ, ಖಾಲಿ ಇದೆ. ನಾವು ನೀರು ಬರುತ್ತಲ್ಲ, ಆ್ಯಕ್ಚುಲಿ ಒಂದು ದೊಡ್ಡ PG ಇದೆ. ಅಲ್ಲಿಂದ ಅವ್ರು ಯೂಸ್ ಮಾಡೋಂತಹ ನೀರೆಲ್ಲ ಮೋರಿಲಿ ಬರುತ್ತಲ್ವ. ನಾವು ಮನೆ ಕಟ್ಟಬೇಕಾದ್ರೆ ನೀರು ಹಾಕ್ಸಿದ್ರೆ ಅಲ್ಲೆಲ್ಲ ಮಣ್ಣು ಕಟ್ಕೊಳ್ಳುತ್ತೆ, ಹಾಗೆ ಬೇರೆ ಮನೆಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲೇ ನಾವು ಚಪ್ಪಡಿ ಕಲ್ಲನ್ನ ಹಾಕ್ಸಿದ್ದೀವಿ. ಆ್ಯಕ್ಚುಲಿ JCB ಬರೋದು ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಅಂದರು. ನಾವು 9 o'clock ಅಲ್ಲಿ ಸೈಟ್ ಹತ್ರ ಹೋದ್ವಿ. 9:30 ಆಗುತ್ತೆ ಬರೋದು JCB ಅಂತ ಅಂದರು. ಅದಕ್ಕೋಸ್ಕರನೇ ಇವಾಗ ನಾವು ಹತ್ತಿರದಲ್ಲೇ ಇರುವಂತಹ ರಾಯರ ಮಠಕ್ಕೆ ಬಂದಿದ್ದೀವಿ. ಅಲ್ಲಿ ಬಂದು ನಾವು ತುಪ್ಪದ ಆರತಿನ ಮಾಡ್ತಾ ಇದ್ದೀವಿ. ರಾಯರ ಮಠದಲ್ಲಿ ನಾನು ಮಮ್ಮಿ 5 ತುಪ್ಪದ ಬತ್ತಿನ ಅಂಟಿಸೋಣ ಅಂತ ಒಂದು ಟಿಕೆಟ್ ತೊಗೊಂಡಿದ್ದೀವಿ. ಈಗ ಮಮ್ಮಿ ಅಲ್ಲಿ ನಿಂತ್ಕೊಂಡು ತುಪ್ಪದ ಬತ್ತಿದು ಆರತಿ ತಟ್ಟೆ ಅಂತ ಏನು ಹೇಳ್ತಾರೆ ಅದನ್ನು ತೊಗೊತಾ ಇದ್ದಾರೆ. ಈಗ ನಾವು ಅದನ್ನು ಅಂಟಿಸ್ಕೊಂಡು ಶ್ರೀರಾಯರಿಗೆ ಆರತಿನ ಮಾಡ್ತೀವಿ. ನಾನು ಬಂದಿರೋಂತಹ ಈ ಕ್ಷೇತ್ರ ಶ್ರೀ ಹೊನ್ನವ ಮಂತ್ರಾಲಯ. ನಾನು ವಾರ ವಾರ ಬರ್ತಾ ಇರ್ತೀನಿ. ಬಹಳಷ್ಟು ಸಲ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಮಹಿಮೆನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಹ ಬಂದಿದೆ ಆ ವಿಡಿಯೋಗೆ. ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ಶ್ರೀ ರಾಯರ ಮಠಕ್ಕೆ ಬಂದು ತುಪ್ಪದ ಬತ್ತಿ ಆರತಿನ ಮಾಡ್ತಾ ಇದ್ದೀವಿ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಹಾಗೆ ರಾಘವೇಂದ್ರ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ಲ ಇದ್ದಾರೆ. ಇಲ್ಲಿ ಆರತಿನ ಮಾಡಿ ಆರತಿ ಆದ ನಂತರ ಅಲ್ಲಿ ಎದುರುಗಡೆ ಇರುವಂತಹ ಒಂದು ಹೋಮಕ್ಕೆ ಬತ್ತಿಗಳನ್ನೆಲ್ಲ ಹಾಕ್ಬಿಡ್ಬೇಕು. ಫ್ರೆಂಡ್ಸ್, ಶ್ರೀ ರಾಯರ ದರ್ಶನ ಮುಗಿಸ್ಕೊಂಡು ನಾವೀಗ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೊಡುವಂತಹ ಪ್ರಸಾದ ತುಂಬಾನೇ ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಅನ್ನ, ಹುಳಿಸಾರು, ರಸಮು, ಮಜ್ಜಿಗೆ ಎಲ್ಲ ಕೊಡ್ತಾರೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ರಾಯರ ಪ್ರಸಾದ ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಈಗ ನಾವು ಟೆಂಪಲ್ಲಿಂದ ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ನಮ್ಮ ಅಮ್ಮವ್ರ ಸೈಟ್ ಹತ್ರ ಬಂದಿದ್ದೀವಿ. JCB ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು, ಕಾಲಮ್ ತೆಗ್ಸೋದಕ್ಕೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮೇಸ್ತ್ರಿ ಅವರು. ಈಗ JCB ಬಂದು ಅದೆಲ್ಲ ಕಾಲಮ್ ಎಲ್ಲ ತೆಗಿಬೇಕು. ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂತ ಅಂದರೆ JCB 1 ಅವರ್ಗೆ 1,000 ರೂಪಾಯಿ. ನಾವಿಷ್ಟು ಕಾಲಮ್ ಎಲ್ಲ ತೆಗ್ಸೋದಕ್ಕೆ 4.25 ಅವರ್ ಆಯಿತು. 4,500 ರೂಪಾಯಿ ಆಯಿತು ನಮಗೆ. ಈಗ ನೀವು ಯಾವ ರೀತಿ JCB ಕ್ಲೀನ್ ಮಾಡುತ್ತೆ ಹಾಗೆ ಕಾಲಮ್ ತೆಗಿಯುತ್ತೆ ಅಂತೆಲ್ಲ ನಿಮ್ಗೆ ಇವತ್ತು ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅನಿಸುತ್ತೆ. ನಾವು ಅಕ್ಷಯ ತೃತೀಯ ದಿವಸ ಭೂಮಿ ಪೂಜೆ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟ್ ವರ್ಕು ಬಂದುಬಿಟ್ಟು JCBಯಿಂದ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಾವು. ಸ್ನೇಹಿತರೆ, ಇಲ್ಲಿ ನಾವು ಕಾಲಮ್ ತೆಗ್ಸಿರೋದು 4ಕ್ಕೆ 4 ಅಡಿ ಅಂತ, ಅಗಲ ಮತ್ತು ಉದ್ದ 4 ಅಡಿ ತೆಗ್ಸಿದ್ದೀವಿ. ಈ ರೀತಿ ಕಾಲಮ್ ತೆಗ್ಸಿದಾಗ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಚೆನ್ನಾಗಿ ಕಟ್ಕೋಬೋದು. ನೀವು ಇನ್ನೂ ಹೈಟ್ ಕಟ್ಸ್ಬೇಕು ಅಂತ ಅಂದರೆ 4 ಅಡಿಗಿಂತ ಹೆಚ್ಚಿಗೆ ತೆಗಿಸ್ಬೇಕಾಗತ್ತೆ. ಕಾಲಮ್ಮು ತೆಗಿಸ್ತೀವಲ್ಲ ಅದು. ಈಗ ಸ್ನೇಹಿತರೆ, ಸದ್ಯಕ್ಕೆ ಪ್ಲ್ಯಾನ್ ಇರೋದು ಗ್ರೌಂಡ್ ಫ್ಲೋರ್ ಕಟ್ಸೋಣ ಅಂತ ಮಾತ್ರ. ಅದಕ್ಕೆ ನಾವು 4ಕ್ಕೆ 4 ತೆಗಿಸ್ತಾ ಇದ್ದೀವಿ. ಒಂದು 3 ಫ್ಲೋರ್ ಮೇಲೆ ಕಟ್ಟೋದಾದರೆ ಇನ್ನೂ ಜಾಸ್ತಿ ಪಿಲ್ಲರ್ ಹಾಕೋಕ್ಕೆ ಕಾಲಮ್ ತೆಗಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀವಲ್ವಾ, ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು ಅಂತ ಅಂದರೆ ಮೊದಲನೇದಾಗಿ ನಾವು ಸೈಟ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿರೋಂಥ ಕಸ ಕಡ್ಡಿನೆಲ್ಲ ತಕ್ಕೋಬೇಕಾಗತ್ತೆ. ಆ ನಂತರ ಏನಪ್ಪ ಅಂತ ಅಂದರೆ ಎಷ್ಟಡಿಗೆ ಎಷ್ಟಡಿ ಮನೆ ಕಟ್ತಾ ಇದ್ದೀವಿ ಅಂತ ಅಳತೆ ಮಾಡ್ಕೋಬೇಕಾಗತ್ತೆ. ಮೆಷರ್ ಮಾಡಿ ದಾರನ ಕಟ್ಕೋಬೇಕಾಗತ್ತೆ. ನಂತರ
ಪಿಲ್ಲರ್ ಹಾಕೋದಕ್ಕೆ ಕಾಲಮ್ ಬಾಕ್ಸ್ ಎಲ್ಲ ತೆಗಿಸ್ಬೇಕಾಗತ್ತೆ. ಅದಕ್ಕೇನೆ ಒಂದು ಎಮ್ ಸ್ಯಾಂಡಿಂದ ನೀವು ಮಾರ್ಕ್‌ನ ಮಾಡ್ಕೊಂಡಿದ್ದಾರೆ ಮೇಸ್ತ್ರಿ. ನೀವು ನೋಡ್ತಾ ಇರ್ಬೋದು. ಇದು ಫಸ್ಟ್ ಸ್ಟೆಪ್ಪು. ನೀವು ನೋಡ್ತಾ ಇದ್ದೀರಾ ಅಲ್ವಾ ದಿಂಡ್ಗಲೆಲ್ಲ ಹಾಕ್ಸ್ಬಿಟ್ಟಿದ್ದೀವಿ ನಾವು. ಮೊದಲೇ ತರಿಸಿದ್ವಿ. ಫಸ್ಟ್ ಅವಾಗ ರೂಮ್ ಹಾಕ್ಸಿದ್ವಲ್ವ ಆವಾಗಲೇ ದಿಂಡ್ಗಲೆಲ್ಲ ತರಿಸ್ಬಿಟ್ಟಿದ್ವಿ. ಅದಕ್ಕೇನೆ ಅದನ್ನೆಲ್ಲ ಸ್ವಲ್ಪ ಸೈಡ್‌ಗೆ ಹಾಕಿಸ್ತಾ ಇದ್ದೀವಿ. ನಂತರ ಕಾಲಮ್‌ನ ತೆಗಿತಾರೆ. ಸ್ವಲ್ಪ ಸುತ್ತಮುತ್ತ ಎಲ್ಲ ಸೈಡ್ ಕ್ಲೀನ್ ಮಾಡ್ಬಿಟ್ಟು ಕಾಲಮ್ ತೆಗಿತಾರೆ JCB ಅವರು. ಹಾಗೆ ಸ್ನೇಹಿತರೆ ಕಾಲಮ್ ಜೊತೆಗೆ ವಾಟರ್ ಟ್ಯಾಂಕ್ ಸಹ ತೆಗಿಸ್ಬೇಕಾಗತ್ತೆ. ನಾವಿಲ್ಲಿ 10,000 ಲೀಟರ್ ನೀರು ಹಿಡಿಯೋ ಥರ ವಾಟರ್ ಟ್ಯಾಂಕ್‌ನ ತೆಗಿಸ್ತಾ ಇದ್ದೀವಿ. ಈ ರೀತಿ ಕಾಲಮ್ ಮತ್ತೆ ವಾಟರ್ ಟ್ಯಾಂಕ್‌ನ ತೆಗಿಸ್ತೀವಲ್ಲ ಅದನ್ನ ಎಕ್ಸ್ಕವೇಷನ್ ಅಂತ ಕರಿತೀವಿ. ನಂಗೆ ಮನೆ ಕಟ್ಟೋದಕ್ಕಿಂತ ಮುಂಚೆನೇ ಪ್ಲಾನ್ ಇರಬೇಕು. ನಾವು ಬರೀ ಗ್ರೌಂಡ್ ಫ್ಲೋರ್ ಕಟ್ತೀವಾ, ಫಸ್ಟ್ ಫ್ಲೋರ್ ಕಟ್ತೀವಾ ಅಥವಾ ಇವಾಗ ಜಸ್ಟ್ ಗ್ರೌಂಡ್ ಫ್ಲೋರ್ ಕಟ್ಟಿ ಮುಂದೆ ನಾವು ಇನ್ ಫ್ಯೂಚರಲ್ಲಿ ಇನ್ನೊಂದು 2 ಫ್ಲೋರ್ ಕಟ್ಕೊಂತೀವಿ ಅಂತ ಏನಾದರೂ ಪ್ಲಾನ್ ಇದ್ರೆ ನಾವು ಅದೇ ರೀತಿ ಫೌಂಡೇಶನ್ ಹಾಕಬೇಕಾಗತ್ತೆ. ನಾನು ಮೊದಲೇ ಹೇಳ್ದಾಗೆ ಕಾಲಮು 4x4 ತೆಗ್ಸಿದ್ದೀವಿ ನಾವು. ಹಾಗೇನೇನೆ 30-40 ಸೈಟೇ ಇದು. ಆದ್ರೆ ನಾವು ಹಾಫ್ ಸೈಟ್ ಕಟ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 6 ಪಿಲ್ಲರ್‌ನ ಹಾಕಿಸ್ತಾ ಇದ್ದೀವಿ. ಅಂದ್ರೆ 6 ಕಾಲಮ್‌ನ ಎಕ್ಸ್ಕವೇಷನ್ ಮಾಡಿಸ್ತಾ ಇದ್ದೀವಿ. ಈ ರೀತಿ ಕಾಲಮ್ ತೆಗ್ಸೋದೆಲ್ಲ ಮೊದಲೆಲ್ಲ ಮ್ಯಾನ್ಯಲ್ ಆಗೂ ಸಹ ತೆಗಿಸ್ತಾ ಇದ್ರು. ಈ ರೀತಿ ನಾವು JCBಲಿ ತೆಗ್ಸಿದ್ರೆ ತುಂಬಾ ಆರಾಮು ಬೇಗ ಆಗುತ್ತೆ ಅಂತ JCBಲಿ ತೆಗಿಸ್ತಾ ಇದ್ದೀವಿ. ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು JCB ಯಾವ ರೀತಿ ಮಣ್ಣು ಎತ್ತಾಕ್ತಾ ಇದೆ ಅಂತ. ಈ ರೀತಿ ಮಣ್ಣು ಎತ್ತಾಕ್ದಾಗ ಈ ಮೋರಿಗೆಲ್ಲ ಮಣ್ಣು ಬಿದ್ದುಬಿಡುತ್ತೆ. ಅದ್ರ ಮೇಲೆ ಇವಾಗ ಮಳೆ ಹುಯ್ದ್ರೆ ಅಥವಾ ಬೇರೆ ಇವಾಗ ಬಿಲ್ಡಿಂಗಿಂದ ನೀರು ಬಂದರೆ ಅದು ಹಾಗೆ ಕುತ್ಕೋಬೇಕಾಗತ್ತೆ. ಆಮೇಲೆ ನಾವು ಬೇರೆ ಒಂದು ವರ್ಕರ್ಸ್‌ನ ಇಟ್ಟು ಅದನ್ನೆಲ್ಲ ತೆಗಿಸ್ಬೇಕಾಗತ್ತೆ ಆ ಮಣ್ಣು ನೀರನ್ನೆಲ್ಲ. ತುಂಬ ಡೈಲಿ ಕೆಲಸ ಅಂತ ಅಂದ್ಬಿಟ್ಟು ನಾವು ಮೊದಲೇ ಚಪ್ಪಡಿ ಕಲ್ಲನ್ನ ಹಾಕ್ಸಿದ್ದೀವಿ. ಹಾಗೆ ನಾವು ಯಾವ ರೀತಿ ಮನೆ ಕಟ್ಟೋದಕ್ಕೆ ದುಡ್ಡನ್ನ ಮಾತಾಡ್ಕೊಂಡಿದ್ದೀವಿ ಅಂತ ಅಂದರೆ ನಾವು ಮೇಸ್ತ್ರಿಗೆ ಚದರಕ್ಕೆ 39,000 ಅಂತ ಮಾತಾಡಿದ್ದೀವಿ. ಅಂದರೆ ಮೆಟೀರಿಯಲ್ಸ್ ನಮ್ಮದೇ ಏನೆಲ್ಲ ಮೆಟೀರಿಯಲ್ ಇದೆ ಕಬ್ಬಣ ಇರ್ಬೋದು, ಸಿಮೆಂಟು, ಪ್ಲಂಬಿಂಗ್ ವರ್ಕ್, ಎಲೆಕ್ಟ್ರಿಕ್ ವರ್ಕ್, ಮನೆ ಕಟ್ಟೋದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಎಲ್ಲ ಬೇಕಾಗುತ್ತೆ ಅದೆಲ್ಲ ನಮ್ಮದೇನೆ. ಅವರು ಲೇಬರ್ ಚಾರ್ಜಸ್ ತೊಗೊತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ 39,000 ಚದರಕ್ಕೆ ತೊಗೊತಾ ಇದ್ದಾರೆ. ಏನಾದರೂ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆದರೆ ಅವ್ರಿಗೆ ತುಂಬ ಈಸಿ ಆಗುತ್ತಂತೆ ಕಟ್ಟೋದಕ್ಕೆ. ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರ್ ಬಿಟ್ಟು ಮೇಲೆ ಕಟ್ಟೋದಾದರೆ ಕಡಿಮೆ ಆಗುತ್ತಂತೆ. ಒಂದು 35-36 ತೊಗೊತಾರಂತೆ. ಸೊ ಗ್ರೌಂಡ್ ಫ್ಲೋರ್ ಬೇಸ್ಮೆಂಟ್ ಫೌಂಡೇಶನ್ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತುಂಬ ಜಾಸ್ತಿ ಎಳೆಯುತ್ತೆ ಖರ್ಚು ಅಂತ ಹೇಳ್ಬಿಟ್ಟು 39,000 ಚದರಕ್ಕೆ ತೊಗೊಂಡಿದ್ದೀವಿ. ತುಂಬ ಜನ ಏನು ಮಾಡ್ತಾರಪ್ಪ ಅಂತ ಅಂದರೆ ಮೆಟೀರಿಯಲ್ಸ್ ಒಪ್ಕೊಳ್ಳೋದಿಲ್ಲ ನಾವು ತಂದುಕೊಡ್ತೀವಿ ಅಂತ. ಅದನ್ನು ಮೇಸ್ತ್ರಿಗೆ ಒಪ್ಪಿಸ್ಬಿಡ್ತಾರೆ. ಫುಲ್ ಲಂಸಮ್ ಅಂತ ಏನು ಹೇಳ್ತಾರೆ. ಈಗ ಚದರ 2 ಲಕ್ಷ 2.5 ಲಕ್ಷ ಇರುತ್ತೆ. ಫುಲ್ ಮೆಟೀರಿಯಲ್ಸ್ ಎಲ್ಲ ಮೇಸ್ತ್ರಿ ಅವ್ರಿಗೆ ಒಪ್ಪಿಸ್ಬಿಟ್ಟಿರ್ತಾರೆ. ಆ ಥರನೂ ಇರುತ್ತೆ. ಬಟ್ ನಾವು ಆ ಥರ ಮಾಡಿಲ್ಲ. ನಾವೇ ಮೆಟೀರಿಯಲ್ಸ್‌ನ ಕೊಡಿಸ್ತಾ ಇದ್ದೀವಿ. ಅವರು ಲೇಬರ್ ಚಾರ್ಜಸ್ ತೊಗೊತಾ ಇದ್ದಾರೆ. ನಾವು ಯಾಕೆ ಮೆಟೀರಿಯಲ್ಸ್ ನಾವೇ ಕೊಡಿಸ್ತಾ ಇದ್ದೀವಿ ಅಂದರೆ ಸಿಮೆಂಟ್ ಆಗಿರಬಹುದು, ಕಬ್ಬಣ ಆಗಿರಬಹುದು, ಏನೇ ಒಂದು ಎಲೆಕ್ಟ್ರಿಕ್ ಸಾಮಾನಾಗಿರಬಹುದು, ಯಾವುದೇ ಆಗಿದ್ರೂನು ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಹಾಕ್ಸೋಣ ಅಂತ. ಇವಾಗ ಟೈಲ್ಸ್ ಆದರೂ ಆಗಿರಬಹುದು, ಏನೇ ಒಂದು ಮೆಟೀರಿಯಲ್ ಆದರೂ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಮಗೆ ಯಾವುದು ಬಜೆಟ್ ಇಷ್ಟ ಆಗುತ್ತೆ, ಆ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಹಾಕ್ಸೋಣ ಅಂತ ನಾವು ನಮ್ಮದೇ ಮೆಟೀರಿಯಲ್ ಮಾಡ್ಕೊಂಡಿದ್ದೀವಿ. ತುಂಬ ಜನ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಯಾರು ತಂದುಕೊಡ್ತಾರೆ, ಎಲ್ಲೆಲ್ಲೆಲ್ಲ ಹುಡುಕಿ ತಂದ್ಕೊಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಲಂಸಮ್ ಒಪ್ಪಿಸ್ಬಿಡ್ತಾರೆ ಎಲ್ಲ ಅವ್ರದ್ದೇ ಮೆಟೀರಿಯಲ್ಸ್ ಅಂತ. ಬಟ್ ನಾವು ಹಾಗೆ ಮಾಡಲ್ಲ, ನಮ್ಮದೇ ಮೆಟೀರಿಯಲ್ಲು. ಗೈಸ್ ಒಂದು 2-3 ವರ್ಷದಿಂದ ಏನಿದೆ 39,000 ಇರಲಿಲ್ಲ ಚದರ. ಆ್ಯಕ್ಚುಲಿ 34-32 ಇತ್ತು. ಇವಾಗ ಆ್ಯಕ್ಚುಲಿ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ 39,000 ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಒಬ್ಬೊಬ್ಬರು ಇನ್ನೂ ಜಾಸ್ತಿನೇ ಹೇಳ್ತಾರೆ. ಬಟ್ ನಮಗೆ 39,000ಗೆ ನಾವು ಒಪ್ಕೊಂಡಿದ್ದೀವಿ. ಆ್ಯಂಡ್ ಗೈಸ್ ನೀವು ನೋಡ್ತಾ ಇರ್ಬೋದು ಒಂದು 5 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ JCB ಅವರು. ಆಲ್ಮೋಸ್ಟ್ 6 ಕಾಲಮ್ಸು ಮತ್ತು ವಾಟರ್ ಟ್ಯಾಂಕಿಗೆ 10,000 ಲೀಟ್ರ್ ನೀರು ಹಿಡಿಯೋಷ್ಟು ನಾವಿವಾಗ JCBಯಿಂದ ಎಲ್ಲ ತೆಗ್ಸಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮಣ್ಣೆಲ್ಲ ಯಾವ ರೀತಿ ಸೈಡಿಗೆ ತೆಗ್ದಿದ್ದಾರೆ ಅಂತ. ಇವಾಗ ಆ್ಯಕ್ಚುಲಿ ಕಾಲಮ್ಸ್ಗೆಲ್ಲ ಜಲ್ಲಿ ಹಾಕ್ತಾ ಇದ್ದಾರೆ, ದಪ್ಪ ಜಲ್ಲಿ ಹಾಕ್ತಾ ಇದ್ದಾರೆ. ದಪ್ಪ ಜಲ್ಲಿನ ಒಂದು ಟ್ರ್ಯಾಕ್ಟರ್ ತರಿಸ್ಕೊಟ್ಟಿದ್ದೀವಿ. ಒಂದು ಟ್ರ್ಯಾಕ್ಟರ್ ದಪ್ಪ ಜಲ್ಲಿ ಬಂದು 4,500 ಆಗಿದೆ. ಸೊ ಫ್ರೆಂಡ್ಸ್ ಇದೆಲ್ಲ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ತಾರಲ್ಲ, ಇದೆಲ್ಲ ಮೊದಲನೇ ಸ್ಟೆಪ್ ಅಂತಲೇ ಹೇಳ್ಬೋದು, ಕಾಲಮ್ಗೆ ದಪ್ಪ ಜಲ್ಲಿ ಹಾಕೋದು. ಸೊ ಫ್ರೆಂಡ್ಸ್ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯಾರೆಲ್ಲ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ಇಲ್ಲ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಮನೆ ಯಾರೆಲ್ಲ ಕಟ್ಟಿಸ್ಬೇಕಂತ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಈಗ ಮೆಟೀರಿಯಲ್ ರೇಟ್ ಎಲ್ಲ ಎಷ್ಟಿದೆ, ಎಷ್ಟು ಬೇಗ ನಾವು ಫೌಂಡೇಶನ್ನ ಹಾಕಿಸ್ಬೋದು, ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ಏನಿದೆ ನೆಕ್ಸ್ಟು, ಫಸ್ಟ್ ಏನು ಮಾಡಿಸ್ಬೇಕು ಆಮೇಲೆ ಏನು ಮಾಡಿಸ್ಬೇಕು ಅದೆಲ್ಲನೂ ಈಸಿಯಾಗಿ ಗೊತ್ತಾಗಲಿ ವಿಡಿಯೋ ಮೂಲಕ ತೋರಿಸೋಣ ಅಂತ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಮನೆ ಕಟ್ಸೋಕ್ಕೆ ಸೈಟ್ನಲ್ಲಿ ಹುಳ್ಳೆಲ್ಲ ಬೆಳ್ಕೊಂಡಿದ್ರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಒಳ್ಳೆ ದಿನ ನೋಡಿ ಈಶಾನ್ಯ ಮೂಲೆಯಲ್ಲಿ ಮತ್ತು ಕುಬೇರನ ಮೂಲೆಯಲ್ಲಿ ಪೂಜೆನ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ
ಮನೆ ಕಟ್ಟೋದಕ್ಕೆ ಒಂದು ಪ್ಲ್ಯಾನ್ನ ಹಾಕಿಸ್ಬೇಕಾಗತ್ತೆ. ಇನ್ನು 30-40 ಕಟ್ತಿದ್ದೀವ ಇಲ್ವಾ 20-40 ಕಟ್ತಿದ್ದೀವ, ಒಂದು ಇಂಜಿನಿಯರ್ ಕೈಲಿ ಒಂದು ಪ್ಲ್ಯಾನ್ನ ಹಾಕಿಸ್ಬೇಕಾಗತ್ತೆ. ಅದಾದ ನಂತರ JCPನ ಕರೆಸಿ ಕಾಲಮ್ಸ್ನೆಲ್ಲ ತೆಗಿಸ್ಬೇಕಾಗತ್ತೆ, ಸಂಪೆಲ್ಲ ತೆಗಿಸ್ಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಅಲ್ವಾ, ಅವರು JCP ಅವರು ಕಾಲಮ್ ತೆಗ್ಸಿದ್ರೂ ಒಬ್ಬರು ವರ್ಕರ್ನ ಇಟ್ಬಿಟ್ಟು ಮ್ಯಾನ್ಯಲ್ ಕೆಲಸ ಮಾಡಿಸ್ಬೇಕು. ಸ್ವಲ್ಪ ಗುಂಡಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. JCP ಅಷ್ಟು ನೀಟಾಗಿ ತೆಗ್ದಿರಲ್ಲ, ನೀಟಾಗಿ ಗುಂಡಿನ ಕ್ಲೀನ್ ಮಾಡಿಸ್ಬೇಕಾಗುತ್ತೆ. ಅದಾದ ನಂತರ ಜಲ್ಲಿನ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಸಂಪಂತೂ ಮೇಯ್ನು. ಗ್ರೌಂಡ್ ಫ್ಲೋರಲ್ಲಿ ಫೌಂಡೇಶನ್ ಹಾಕ್ಸ್ತಿದ್ದೀವಿ ಅಂತಂದರೆ ವಾಟರ್ ಟ್ಯಾಂಕ್ ಕಟ್ಟಿಸ್ಲೇಬೇಕು. ಸೊ ಗೈಸ್, ಇವತ್ತಿನ ಈ ವಿಡಿಯೋ ಇವಾಗ ಜಲ್ಲಿ ಹಾಕ್ತಾ ಇದ್ದಾರೆ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಏನೇನೆಲ್ಲ ಮಾಡ್ತೀವಿ, ಏನೆಲ್ಲ ಸ್ಟೆಪ್ನ ಫಾಲೋ ಮಾಡ್ತೀವಿ ಮನೆ ಕಟ್ಟೋದಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು JCP ಸಹಾಯದಿಂದ ಸೈಟ್ ಕ್ಲೀನ್ ಮಾಡಿ ಗುಂಡಿ ತೆಗೆಸಿ ಜಲ್ಲಿ ಹಾಕ್ಸಿದ್ದೀವಿ. ಇದು ನಮ್ಮ ಮನೆ ಕಟ್ಟೋ ಪ್ರಯಾಣದ ಮೊದಲನೇ ಸ್ಟೆಪ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀವಿ. ಫೌಂಡೇಶನ್ ವರ್ಕ್ ಹೇಗಿರುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ಆದ್ದರಿಂದ ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.